ಅಧಿಕಾರ ಬೇಕು ಅನ್ನೋ ಹಸಿವಿರ್ತಕ್ಕಂಥವರು JDS ಅಲ್ಲೂ ಇರ್ತಾರೆ, BJPಯಲ್ಲೂ ಇರ್ತಾರೆ, ಕಾಂಗ್ರೆಸ್ಸಲ್ಲೂ ಇರ್ತಾರೆ, ಉತ್ಕರ್ಷ್ 3 ಪಾರ್ಟಿಯಲ್ಲೂ ಇರ್ತಾರೆ. ಇದು ಇಂಥ ವಿಚಾರಗಳಲ್ಲಿ ಅನೇಕರು ಅವರವರ ಪಕ್ಷದಿಂದ ಸಮಾನ ಹತ್ತಿರ ಸಮಾನ ದೂರ ಈ ಆಪ್ರೇಷನ್ ಅದು ಇದು ಮಾತಾಡ್ತಾರಲ್ಲ. JDS ಅಲ್ಲೂ ಒಂದು 18-19 ಜನ ಶಾಸಕರು ಇರಬೇಕು. ನಿಮ್ಮ ಪಾರ್ಟಿಲೂ ಇದ್ದಾರೆ, ಅಧಿಕಾರ ಇಲ್ಲ, 2.5 ವರ್ಷಗಳಿಂದ ಯಾವುದೇ ಅಧಿಕಾರ ಸಿಕ್ಕಿಲ್ಲ ಅವ್ರಿಗೆ. ಸೊ ಇಂಥ ಸಂದರ್ಭದಲ್ಲಿ ಒಂದು ವೇಳೆ ಆಪ್ರೇಷನ್ ಹಂತಕ್ಕೆ ಅವ್ರು ಕೈ ಹಾಕಿಬಿಟ್ರೆ, ಮೊದಲ ಆಪ್ರೇಷನ್ ಕಾಂಗ್ರೆಸ್ ಒಳಗಡೆನೆ, ಎರಡನೇ JDS ಅಲ್ಲಿ, BJPಯಲ್ಲಿ ಏನಂತ ನಿಷ್ಠರಿದ್ದಾರ ಎಲ್ಲ ಪಾರ್ಟಿಗಳಲ್ಲೂ ಪಕ್ಷನಿಷ್ಠ. ನೋಡಿ ಸರ್, ನಾವು ಯಾವುದೇ ಕಾರಣಕ್ಕೂ ಸಿದ್ಧಾಂತ ಅಧಿಕಾರ 50 ವರ್ಷ ಸಿಗದೇ ಇದ್ರೂ ಪರವಾಗಿಲ್ಲ, ನಾವು ಹಿಂಗೆ ಇರ್ತೀವಿ. ಈ 2025 ಆ ಥರ ಇರುತ್ತಾ MLAಗಳಿದ್ದಾರಾ? ಸರ್ ನೋಡಿ, ಆಪರೇಷನ್ ಮಾಡೋಂಥ ದುಸ್ಥಿತಿ ಬಿಜೆಪಿಗೆ ಏನು ಬಂದಿಲ್ಲ. ಬಿಜೆಪಿಗಲ್ರಿ, DK ಶಿವಕುಮಾರ್ ನಿಮ್ಗೆ ಹೇಳಿಲ್ಲ ರೀ, ನೀವು ಯಾವ ಕನಸು ಕಾಣ್ತಾ ಇದ್ದೀರಿ? ಒಳ್ಳೆ ಕಥೆ ಆಯ್ತಲ್ಲ. ಅದನ್ನೇ ಹೇಳಿದ್ದು, ಕುದುರೆ ವ್ಯಾಪಾರ ಮಾಡುವಂಥದ್ದು ಇವತ್ತು ದುರ್ದೈವ. ಮೆಕ್ಕೆಜೋಳದ ಖರೀದಿ ಕೇಂದ್ರ ಓಪನ್ ಮಾಡ್ರಪ್ಪ ಅಂದ್ರೆ ಇವರು ಶಾಸಕರ ಖರೀದಿ ಕೇಂದ್ರನೇ ಮಾಡಿದ್ದಾರೆ. ಬಿಡಿ, ಇಟ್ಸ್ ಎ ಡಿಫ್ರೆಂಟ್ ಟಾಪಿಕ್. ಈಗ ನಮ್ಮ ನಿಲುವು ಬಹಳ ಸ್ಪಷ್ಟ ಇದೆ ಸರ್. ಇವ್ರು ಏನೇ ಕಿತ್ತಾಡಿದ್ರು ಕೂಡ ಸರ್ಕಾರ ವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟೆ ಸರ್ಕಾರ ಸತ್ತೋಗಿದೆ. ಈಗ ಸಿದ್ದರಾಮಯ್ಯನವ್ರದ್ದು ಏನ್ ಸಾಧನೆ ಇದೆ 2.5 ವರ್ಷದಲ್ಲಿ ಹೇಳಿ? ಹೋಗಿದ್ ಕಡೆ ಸುಮ್ನೆ ಭಾಷಣ ಮಾಡ್ತಾರೆ, ಒಂದೆರಡು ಡೈಲಾಗ್ ಹೊಡಿತಾರೆ, ಇಷ್ಟು ಬಿಟ್ರೆ ಇನ್ನೇನು ಸಾಧನೆ ಅಂತೂ ಶೂನ್ಯ ಇದೆ. ಯಾವ ಬದಲಾವಣೆಗಳು ಆಗ್ತಾ ಇಲ್ಲ. ಇಲಾಖೆಗಳಲ್ಲಿ ಭ್ರಷ್ಟಾಚಾರ, ಕಮಿಷನ್ ಜೋರಾಗಿ ನಡೀತಿದೆ. ಸೊ ಹಾಗಾಗಿ ಇಲ್ಲಿ ಸಮಸ್ಯೆ ಇರ್ತಕ್ಕಂಥದ್ದು ಏನು ಅಂತಂದ್ರೆ, ಕರ್ನಾಟಕ ಜನರ ಸಮಸ್ಯೆ ಯಾರು ಕೂಡ ಕೇಳೋಂತ ಆಸಕ್ತಿನೇ ಇಲ್ಲ. ಇವತ್ತು ನೋಡಿ ಮಜಾ ಏನಂತಂದ್ರೆ, ಚಿಕ್ಕಮಂಗ್ಳೂರ್ನ ಒಬ್ಬ ಶಾಸಕರು ರಾಜೇಗೌಡರು ಈ ನಿಮ್ಮ ಮಾಧ್ಯಮದಲ್ಲಿ ಯಾರೋ ಪ್ರಶ್ನೆ ಮಾಡ್ತಾರೆ, ಏನಕ್ಕೆ ಸರ್ ಡೆಲ್ಲಿಗೆ ಹೋಗ್ತೀನಿ ಅಂದ್ರೆ, ರಸ್ತೆ ನಮ್ಮ ಕ್ಷೇತ್ರದಲ್ಲಿ ರಸ್ತೆ ಸರಿ ಇಲ್ಲ, ಅದಕ್ಕೆ ನಾನು ಡೆಲ್ಲಿಗೆ ಹೋಗ್ತೀನಿ ಅಂತ. ರಸ್ತೆ ಸರಿ PWD ಇಲಾಖೆಗೆ ಹೋಗ್ಬೇಕು, ಅಲ್ಲ ಹಣ ಬಿಡುಗಡೆ ಮಾಡಿಸ್ಕೋಬೇಕು ಅಂದ್ರೆ ನಗೆಪಾಟ್ಲು. ಯಾವತ್ತು ಸಮಸ್ಯೆಯನ್ನ ಕೇಳಿದವರು, ಅಧಿಕಾರವನ್ನೇ ಅನುಭವಿಸಿದಂತವ್ರು ಇವತ್ತೆಲ್ಲ ಆಚೆ ಬಂದ್ಬಿಟ್ಟು ನನ್ನ ಮಂತ್ರಿ ಮಾಡಿ, ನಮ್ಮ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಿ ಅಂತ ಲಾಬಿ ಮಾಡ್ತಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಇವರು ಒಂದು ನಿರ್ಲಕ್ಷ್ಯ ಭಾವ ಅನ್ನೋಂಥದ್ದು ಇವರಲ್ಲಿ ಕಾಣಿಸ್ತಾ ಇದೆ. ಇಷ್ಟರ ಮಟ್ಟಿಗೆ ಹದಗೆಟ್ಟಿದೆಯಾ ವ್ಯವಸ್ಥೆ ಅಂದ್ರೆ, ಬರೀ ಕುರ್ಚಿಗೋಸ್ಕರ ಈ ಮಟ್ಟಕ್ಕೆ ಕಾಂಗ್ರೆಸ್ ಇಳಿಯುತ್ತೆ ಅನ್ನೋಂಥದ್ದು ಅತ್ಯಂತ ದುರ್ದೈವದ ಸಂಗತಿ. ಜನ ಇವತ್ತು ಚೀಮಾರಿ ಆಗ್ತಾ ಇದೆ. ಯಡಿಯೂರಪ್ಪ 19 ಜನ 17 ಜನ ಆಪರೇಷನ್ ಮಾಡಿ ಕರ್ಕೊಂಡೋಗಿ ಆಮೇಲೆ ಅವ್ರು ಎಲ್ರಿಗೂ ಮಾತು ಕೊಟ್ಬಿಟ್ಟಿದ್ದೀನಿ, ಎಲ್ಲರೂ ಮಂತ್ರಿ ಮಾಡ್ತೀನಿ ಮಾಡಿದ್ರಲ್ಲ, ಅವತ್ತಿಗೆ ಯಾವ ಮಟ್ಟಕ್ಕೆ ಹೋಗ್ಬಿಟ್ಟು ಆ ಸಂದರ್ಭದಲ್ಲಿ ಏನ್ ವ್ಯವಸ್ಥೆ ಅದನ್ನ ಮಾಡುವಂತದನ್ನ ಮಾಡಿದ್ರೆ ಅಧಿಕಾರ ಬಂದ್ಬಿಟ್ರೆ ದುರಾಸೆ ಹಂಗಂತ ನಾವೇನ್ ಇಡೀ ಸರ್ಕಾರ ಅವ್ರು ಹೇಳಿದ್ರು ಇಷ್ಟು ಜನ ತಗೊಂಡಿದ್ದೀನಿ ಏನೇ ಆಗ್ಬಿಡ್ಲಿ, ಮಾತು ಕೊಟ್ಟಂಗ್ ಮಾಡಿದ್ರು. 3 ತಿಂಗಳು ಹೆಂಡತಿ ಮಕ್ಕಳು ಮನೆ ಎಲ್ಲಾ ಬಿಟ್ಟಿದ್ರು. ಅವ್ರನ್ನ ಅನ್ಯಾಯ ಮಾಡ್ತೀನಾ ಮಾಡಲ್ಲ ಅಂತ ಹೇಳಿದ್ರೆ ಯಡಿಯೂರಪ್ಪ ಪ್ರತಿಯೊಬ್ಬರನ್ನು ಮಂತ್ರಿ ನೀವು ಬೇರೆ ತಗೊಂಡ್ಬಿಟ್ರೆ ಅದು ಆಪರೇಷನ್ ಅವಶ್ಯಕತೆ ಏನಿತ್ತು ಸರ್? ಅವರು ಪಾರ್ಟಿಯ ವ್ಯವಸ್ಥೆಯನ್ನ ಉಗುದು ಉಪ್ಪಾಕಿ ಬಿಟ್ಟು ಸ್ವಾಗತ ಮಾಡಿದ್ವಿ. ನಿಮ್ಮಿಂದ ಆತರ ಉಪ್ಪಾಕ್ಬಿಟ್ಟು ಯಾರಾದ್ರೂ ಹೋದ್ರೆ ಅದಕ್ಕೆ ಏನ್ ಮಾಡಿದ್ರೆ ಅಂತ ಹೇಳ್ತೀರಾ? ಸೋಮಶೇಖರ್ ಹೆಬ್ಬಾರ್ ಅವ್ರು ಹೋದ್ರಲ್ವಾ, ಕಳಿಸಿದಿ ಪಾರ್ಟಿಯಿಂದ, ಹೋಗಿ ನಿಮ್ ಮನೆ ಬರ ಏನ್ ಮಾಡಕ್ಕಾಗತ್ತೆ ಅಂತ. ಅವ್ರಿಗೆ ಇವತ್ತು ಚುನಾವಣೆ ಗೆಲ್ಲೋ ಅಷ್ಟು, ಚುನಾವಣೆ ಫೇಸ್ ಮಾಡೋ ಅಷ್ಟು ಧೈರ್ಯ ಇಲ್ಲ ಅವ್ರಿಗೆ. ಇಲ್ಲೇ ಇದ್ಕೊಂಡು ಸೋಮಶೇಖರ್ ಅವ್ರು ಏನ್ ಮಾಡಿದ್ರೆ, ಯಶವಂತಪುರದವ್ರು ಏನ್ ಮಾಡಿದ್ರೆ, ನೀವು ಯಶವಂತಪುರ ಅವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋಂಥದ್ದು, ಪಾರ್ಟಿಯಿಂದ ಉಚ್ಚಾಟನೆ ಮಾಡೋ ಟೈಪ್ ಆಗ್ಲೇ ಇಲ್ಲ, ಅದು ಲೆಟರ್ ಒಂದು ಟೈಪ್ ಆದಂಗೆ ಕಾಣೆ, ಪಾರ್ಟಿಯಿಂದ ಉಚ್ಚಾಟನೆ ಮಾಡುವಂತ ಕೆಲಸ ಕೂಡ ಮಾಡಿದೀವಿ. ಅವ್ರಿಗೆ ಚುನಾವಣೆ ನಿಂತು ಫೇಸ್ ಮಾಡೋಷ್ಟು ಧೈರ್ಯ ಇಲ್ಲ. ಯಾಕಂದ್ರೆ ಈಗ ನಿಂತೆ ಸೋತೋಗ್ತೀವಿ ಕಾಂಗ್ರೆಸ್, ಅದಕ್ಕೆ ರಾಜೀನಾಮೆ ಕೊಡಲಿಲ್ಲ. ಅದಕ್ಕೆ ಇಲ್ಲೂ ಇದ್ಕೊಂಡು ಅಲ್ಲೂ ಇದ್ಕೊಂಡು ಆಟ ಆಡ್ತಾ ಇದ್ದಾರೆ. ನಾನೀಗ ದಿನೇಶ್ ಅವ್ರು ಕೇಳ್ಬಿಟ್ಟು, ದಿನೇಶ್ ಅವರೇ ನೆಕ್ಸ್ಟ್ ಇಲ್ಲಿ 2 ವಿಚಾರ ಬರುತ್ತೆ. ಆಯ್ತಪ್ಪ, ಒಂದು ವೇಳೆ DK ಶಿವಕುಮಾರ್ CM ಮಾಡೇ ಬಿಟ್ರು, ಅಲ್ಲಿ ಆಗಲೇ ಮಹೇಂದ್ರ ಅವರು ಒಂದು ಪಾಯಿಂಟ್ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರಂತಹ ದೈತ್ಯ ಪ್ರತಿಭೆ, ದೈತ್ಯ ವ್ಯಕ್ತಿಯನ್ನು ಫೇಸ್ ಮಾಡುವ ತಾಕತ್ತು ಸಿದ್ದರಾಮಯ್ಯವ್ರ ಪಕ್ಕದಲ್ಲಿ ಕೂರಿಸ್ಕೊಂಡು DK ಶಿವಕುಮಾರ್ CM, ಸಿದ್ದರಾಮಯ್ಯನವ್ರು ಎದ್ದು ನಿಂತರೆ 50 ಜನನೋ 60 ಜನನೋ 70 ಜನನೋ ಎದ್ದು ನಿಂತ್ಕೋಬಹುದು, ಸಿದ್ದರಾಮಣ್ಣ ಅಂತ ಹೇಳಿ. ಇದು ಅದನ್ನಲ್ಲಿ ಸದನದಲ್ಲಿ ಅರಗಿಸ್ಕೊಳಕ್ಕಾಗತ್ತಾ? ಗ್ರೌಂಡಲ್ಲಿ ಅರಗಿಸ್ಕೊಳಕ್ಕಾಗತ್ತಾ? 25 ಜನ ಬಿಟ್ಟೇ ಹೋಗ್ಬಿಡ್ತಾರೆ, ಸರ್ಕಾರ ಅಲ್ಪ ಬಂದು ಕುಸ್ತೋಗ್ಬಿಡುತ್ತೆ. ಅದು ಬೇಕಲ್ಲ, ಅದನ್ನು ಪಾರ್ಟಿ ಕನ್ಸಿಡರ್ ಮಾಡುತ್ತೆ ಅಂತ ಮಹೇಂದ್ರ ಅವ್ರ ಅಬ್ಸರ್ವೇಷನ್. ನಾನು ಅದನ್ನೇ ಹೇಳಿದ್ದು, ಇವ್ರು ಪಂಜರ ಯಾವಾಗ ಓಪನ್ ಮಾಡಿದ್ರು ಅಕ್ಕಿಗಳು ಓಡೋಗ್ಬೋದು. ಓಕೆ, ಅಕ್ಕಿ ಪಂಜರ ಕೈಲಿ ಇಟ್ಕೊಂಡಿರೋದು ಸಿದ್ದರಾಮಯ್ಯನವರು. ಇವತ್ತು ಈಗ DK ಶಿವಕುಮಾರ್ ಅವರು ಬೆಳಿಬೋದಿತ್ತು. DK ಇಟ್ಕೊಂಡಿದ್ರಿ, ಪಂಜರ ಇಟ್ಕೊಂಡವ್ರೆ ದವಸಾಧಾನ್ಯ DK ಶಿ ಅವ್ರು ಕರೀತಾರೆ. ಇವತ್ತು ಪ್ರೆಸೆಂಟ್ ಸಿಚುವೇಶನ್ ನಾನು ಹೇಳೋದು ಏನು, ಈ 5 ಗ್ಯಾರಂಟಿ ಕೊಟ್ಬಿಟ್ಟು ಸರ್ಕಾರಕ್ಕಿಂತ ಈ ಶಾಸಕರಿದಾರಲ್ಲ, ಮಿನಿಸ್ಟ್ರಿಗಳಲ್ಲ, ಶಾಸಕರುಗಳು ಅವರು ಸ್ವರ್ಗ ಹೋಗ್ಬಿಟ್ಟಿದ್ದಾರೆ. ಅಕ್ಕಿಗಳಿಗೆ ಏನು ಫುಡ್ ಸಿಗ್ತಾ ಇಲ್ಲ, ಅಕ್ಕಿ ಕಾಳು ಸಿಗ್ತಾ ಇಲ್ಲ. ಈಗ ಈ ಹಕ್ಕಿಗಳು ಯಾರು ಅಕ್ಕಿ ಹಾಕ್ತಾರೆ ಅವ್ರ ಕಡೆ ಓಡೋಗೋ ಚಾನ್ಸಸ್ ಜಾಸ್ತಿ ಇದೆ.
ಅದರಿಂದ ಸಿದ್ದರಾಮಯ್ಯನವರು ಅಕ್ಕಿ ಖರ್ಚು ಮಾಡ್ಲಿ ಯಾರು ನಮ್ಮ ಡಿ ಕೆ ಶಿವಕುಮಾರ್ ಅಂತ ಅವರು ನಾಟಕ ಮಾಡ್ತಾ ಇರ್ಬೋದು. ಅಕ್ಕಿ ಇವ್ರ ಹತ್ರ ಇದೆಯಲ್ಲ ತುಂಬ್ಕೊಂಡಿದಾರಲ್ಲ, ಅಕ್ಕಿ 2 ವರ್ಷದ ಅಕ್ಕಿ ತುಂಬ್ಕೊಂಡ್ರದ್ನ ಖರ್ಚು ಮಾಡ್ಲಿ ಈ ಅಕ್ಕಿಗಳಿಗೆ. ಡಿ ಕೆ ಶಿವಕುಮಾರ್ ಇನ್ವೆಸ್ಟ್ ಮಾಡ್ಬಿಟ್ಟು ರಿಟರ್ನ್ಸ್ ಏನು ಇಲ್ದಿರಾ ಡಿ ಕೆ ಶಿವಕುಮಾರ್ ಅವ್ರ ಕಾನ್ಸೆಪ್ಟ್ ಏನಂದ್ರೆ ಈಗ ಏನು 2 ವರ್ಷ ತುಂಬ್ಕೊಂಡಿದ್ದಾರೆ ಒಂದೊಂದ್ 100 ಕೋಟಿ ಒಂದೊಂದ್ MLA ಕೊಟ್ಟು ಖರೀದಿ ಮಾಡಿ ನಮ್ಮ ಕಾಂಗ್ರೆಸ್ ಅವರೇ ಅವ್ರೆ ಖರ್ಚು ಮಾಡ್ಲಿ ಅನ್ನೋದು ಒಂದು ಯೋಚನೆ ಇರ್ಬೋದು. ಇನ್ವೆಸ್ಟ್ ಮಾಡಿದ್ರೆ ಆ ಇನ್ವೆಸ್ಟ್ಮೆಂಟ್ ನನಗೆ ಲಾಭ ಬರಲೇಬೇಕು ಅಂತ ಇನ್ವೆಸ್ಟ್ ಮಾಡೋದು ಯಾರಾದ್ರೂ. ಲಾಭ ಆಮೇಲೆ ನಿಮ್ಗೆ ಗೊತ್ತಿಲ್ಲ, ಟೋಲ್ ಗೇಟ್ ಹಾಕೊಂಡು ಲೂಟಿ ಮಾಡ್ತಾರೆ. ಈಗ ಆಲ್ರೆಡಿ ನೀವು ಬೆಂಗಳೂರಲ್ಲಿ ಅದ್ಯಾವ್ದೋ ನೈಸ್ ರೋಡ್, ಅದು ನೈಸ್ ರೋಡ್ ಅಲ್ಲ, ಗೋಲ್ಡ್ ರೋಡ್, 1 ಕಿಲೋಮೀಟರ್ಗೆ 7 ರೂಪಾಯಿ, 1 ಕಿಲೋಮೀಟರ್ಗೆ 7 ರೂಪಾಯಿ. ಈಗ ನೀವು ಇಲ್ಲಿಂದ ಮೈಸೂರಿಗೆ ಹೋಗಿ ವಾಪಸ್ ಬರ್ತೀನಿ ಅಂದ್ರೆ 60 ರೂಪಾಯಿ ಟೋಲಲ್ಲಿ, ಎಕ್ಸ್ಪ್ರೆಸ್ ವೇನಲ್ಲಿ 30 ಪಾಸ್ ಮಾಡಿಸ್ಕೊಂಡ್ರೆ. ಇವತ್ತು ಬರೀ ಒಂದು ಟೋಲ್ ಕ್ರಾಸ್ ಮಾಡಕ್ಕೆ 75 ರೂಪಾಯಿ ನೈಸ್ ರೋಡಲ್ಲಿ, ಬರೀ 10 ಕಿಲೋಮೀಟರ್ಗೆ 12 ಕಿಲೋಮೀಟರ್ಗೆ. ಅಂದ್ರೆ ಆ ಲೆವೆಲಲ್ಲಿ ಕರಪ್ಷನ್ ನಡೀತಾ ಇದೆ ಬೆಂಗಳೂರಲ್ಲಿ. ಅಪ್ಪಿ ಇವ್ರೇನಾದ್ರು ದುಡ್ಡು ಕೊಟ್ಬಿಟ್ಟು ಶಾಸಕರನ್ನ ಖರೀದಿ ಮಾಡ್ಬಿಟ್ರೆ ಬೆಂಗಳೂರು ರೋಡ್ಗೂ ಟೋಲ್ ಹಾಕೊಂಡು ಲೂಟಿ ಮಾಡ್ತಾರೆ. ವ್ಯವಸ್ಥೆ ಅದು. ಸಿದ್ದರಾಮಯ್ಯನವರು ಈಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಈ ಟೆಸ್ಟ್ ಕ್ರಿಕೆಟ್ ಅಲ್ಲಿ ನೈಟ್ ವಾಚ್ಮೆನ್ ಅಂತ ಇರ್ತಾರೆ. ನೈಟ್ ವಾಚ್ಮೆನ್ ಮುಂದೆ ಆಗುವಂಥ ಅನಾಹುತಗಳು ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಸುಮಾರಾಗಿ ಈ ಒಂದು 3-4 ಓವರ್ಗಳು, 3-4 ಓವರು, ಒಂದು 6 ಓವರ್ ಆಡುವಂಥ ಒಬ್ಬ ಬ್ಯಾಟ್ಸ್ಮನ್ ಬೇಕು ಅಂದಾಗ ಬೌಲರ್ನೋ ಕೀಪರ್ನೋ ಕರೆಸ್ಬಿಡ್ತಾರೆ. ಸೊ ಇಲ್ಲಿ ಸಿದ್ದರಾಮಯ್ಯನವರು ಈ ಪ್ರೆಸೆಂಟ್ಲಿ ಪಾರ್ಟಿನ ಸೇವ್ ಮಾಡ್ತಾ ಇದ್ದಾರಾ ಅವರು, ಅಥವಾ ಪಾರ್ಟಿ ಸೇವ್ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಫೇಸೇ ಕಾಂಗ್ರೆಸ್ ಹೈಕಮಾಂಡ್ಗೆ ಬೇಕಾ? ಡಿ ಕೆ ಶಿವಕುಮಾರ್ ಆಸೆ ಇಟ್ಕೊಳ್ಳಿ, ಹಠ ಮಾಡಿರಲಿ, ಚಂಡಿ ಹಿಡಿಲಿ, ರಚ್ಚೆ ಹಿಡಿಲಿ, ಅವರು ಏನೇ ಹಿಡಿದ್ರು ನಿನಗೆ ಅವೇನು ಅನ್ಯಾಯ ಮಾಡಲ್ಲಪ್ಪ, ಕೊಡ್ತೀವಿ ಅಂತಲೇ ಕಾಲ ಹಾಕಿ ಡಿ ಕೆ ಶಿವಕುಮಾರ್ ಅವ್ರನ್ನ ಅಟ್ಲೀಸ್ಟ್ 2028ಗಾದರೂ ನನಗೊಂದೇನಾದ್ರು ಸಿಕ್ಕಲಿ ಅನ್ನೋ ಕಾರಣಕ್ಕೆ ಇಷ್ಟು ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು ಅಂತ. ಅಲ್ಲ, 8ನೇ ಇಸ್ವಿನಲ್ಲಿ ವಿರೋಧ ಪಕ್ಷದ ನಾಯಕರಾಗಬೇಕು ಅಂತ ಸಿದ್ದರಾಮಯ್ಯನವರು ಹಠ ಹಿಡಿದಾಗ ಅವರು ಹಠ ಗೆಲ್ತು. ಆಗ್ತಾನೆ ಬಂದು 2 ವರ್ಷ ಆಗಿತ್ತು ಕಾಂಗ್ರೆಸ್ಗೆ. ಅವ್ರು ವಿರೋಧ ಪಕ್ಷದ ನಾಯಕರಾದ್ರು. ಆ ಹೊತ್ತಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಬಲರಾಗಿದ್ದಂತಹ ಎಸ್.ಎನ್. ಕೃಷ್ಣ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ರು. ಇವತ್ತಿನ AICC ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ರು. ಎಲ್ಲ ಆ ಮಾಜಿ ಮುಖ್ಯಮಂತ್ರಿಗಳಂತ ಧರ್ಮಸಿಂಗ್ ಅವರು ಪಕ್ಷದಲ್ಲಿದ್ರು. ಎಲ್ಲ ಇದ್ದಾಗ್ಯೂ ಪ್ರಬಲ ಪ್ರತಿಪಕ್ಷದ ನಾಯಕನಾಗೋದ್ರಲ್ಲಿ ಯಶಸ್ವಿ ಆದ್ರು. ಈ ಟ್ರ್ಯಾಕ್ ನ ನೀವು ಗಮನಿಸಿದ್ರೆ 13ನೇ ಇಸ್ವಿನಲ್ಲಿ ಡಿ ಕೆ ಶಿವಕುಮಾರ್ ಮಿನಿಸ್ಟರ್ ಆಗೋದಕ್ಕೆ ಹೋರಾಟ ಮಾಡಬೇಕಾಯ್ತು. ಆ ಮಟ್ಟಕ್ಕೆ ಅವರು ಕಾಂಗ್ರೆಸ್ ಪಕ್ಷವನ್ನು ವ್ಯಾಪಿಸ್ಕೊಂಡಿದ್ರು ಸಿದ್ದರಾಮಯ್ಯನವರು. ತಪ್ಪೋ ಸರಿಯೋ ಅದು JDS ಬಂದು ಇಷ್ಟು ಬೇಗ ಆಗ್ಬೇಕಾಗಿತ್ತು, ಅದೆಲ್ಲ ಬೇರೆ ವಿಚಾರ. ಒಂದು ನಾಯಕತ್ವ ಅನ್ನೋದು ಒಂದ್ಸಾರಿ ಎಮರ್ಜ್ ಆದ್ಮೇಲೆ ಅದನ್ನ ಅಷ್ಟು ಸುಲಭದಲ್ಲಿ ನೀವು ಬದಲಾಯಿಸ್ಬಿಡ್ತೀವಿ ಅನ್ನೋದು ಕಷ್ಟದ ವಿಷಯ. ಇವತ್ತಿನ ಸನ್ನಿವೇಶದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನು ಅವರ ಹಿನ್ನೆಲೆ ಇದೆಯಲ್ಲ, OBCಯ ಹಿನ್ನೆಲೆ ಮತ್ತು ಅಲ್ಪಸಂಖ್ಯಾತರ ಹಿನ್ನೆಲೆ ಇದೆಯಲ್ಲ, ಆ ಮತ ಬ್ಯಾಂಕ್ಗಳನ್ನ ಸಂಗ್ರಹಿಸಿದ್ದು ಸಿದ್ದರಾಮಯ್ಯನವರು ಅನ್ನೋದು ನಿಸ್ಸಂಶಯ. ಇವ್ರದ್ದು ಶಿವಕುಮಾರ್ ಅವರ ಪಾತ್ರ ಏನು ಇಲ್ವಾ? ಖಂಡಿತ ಇದೆ, ಆದ್ರೆ ಸಾಮೂಹಿಕವಾಗಿ ಆಗಿಲ್ಲ ಅಂತ. ಇವತ್ತಿಗೂ ಅವ್ರು ಅದಕ್ಕೇನೆ ಶಾಸಕಾಂಗ ಸಭೆ ನಡೆಸಿ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಮಾಡೋಣ ಅನ್ನೋ ಮಾತನ್ನು ಯಾಕೆ ಹೇಳ್ತಾರೆ ಅಂತಂದ್ರೆ, ಆ ಕವರ್ ಇದು ಶಾಸಕಾಂಗ ಸಭೆಯಲ್ಲಿ ಕೈ ಎತ್ತಕ್ಕೆ ಹೋದಾಗ ಸಿದ್ದರಾಮಯ್ಯನವ್ರ ಬಲ ಜಾಸ್ತಿ ಆಗುತ್ತೆ ಅನ್ನೋದು ಗೊತ್ತಾಗುತ್ತೆ ಎಲ್ರಿಗೂ. ಅಥವಾ ಮುಂದಿನ ಚುನಾವಣೆಯಲ್ಲಿ ಒಂದು ದೊಡ್ಡ ಪ್ರಬಲ ನಾಯಕತ್ವ ಬೇಕು, ಸಮೂಹವನ್ನ ದೊಡ್ಡ ಸಮೂಹವನ್ನ ತನ್ನ ಕಡೆ ಕರಗುವಂತ ಒಂದು ಸಮುದಾಯ ಬೇಕು ಅಂದಾಗ ಪ್ರಶ್ನಾತೀತವಾಗಿ ಸಿದ್ದರಾಮಯ್ಯನವರ ಹೆಸರನ್ನ ಹೇಳಬೇಕಾಗುತ್ತೆ. ಯಾರು ಅಂತ ಇದು ಏನು ದೈತ್ಯ ನಾಯಕತ್ವವನ್ನು ನಾವು ತೋರಿಸೋದಕ್ಕೆ ಆಗೋದಿಲ್ಲ. ಆದ್ರೆ ಏನಾದ್ರು ಆ ಪಕ್ಷದ ಒಳಗಡೆ ಹೈಕಮಾಂಡ್ ಏನಾದ್ರು 2.5 ಹಂಚಿಕೆ ಮಾಡಿದ್ರೆ ಆ ಮಾತನ್ನ ಉಳಿಸ್ಕೊಳುತ್ತಾ ಅನ್ನೋದು ಡಿ ಕೆ ಶಿವಕುಮಾರ್ ಮತ್ತು ಅವರ ಬೆಂಬಲಿಗರ ಪ್ರಶ್ನೆ ಅಷ್ಟೇ. ಅದು ಗೌಪ್ಯ. ಯಾವುದು 2.5 ವರ್ಷ ಅರ್ಧ ಏನಿದೆಯಲ್ಲ, ಅದು ಇವತ್ತವರೆಗೆ ಗೌಪ್ಯ. ಆ ಗೌಪ್ಯತೆಗೋಸ್ಕರನೇ ಅದನ್ನ ಡಿಸ್ಕ್ಲೋಸ್ ಆಗ್ಲಿ ಅನ್ನೋದೇ ಇವತ್ತಿನ ಎಲ್ಲರ ಮಾತಿನ ಒಟ್ಟು ಇದು ಏನು ಆ ರಹಸ್ಯ ಭೇದಿಸಬೇಕು ಅನ್ನೋ ಕುತೂಹಲನೇ ಜನಗಳ ಮಾತಿನ ವಿಚಾರ ಈಗ ಅಷ್ಟೇ. ಓಕೆ, ಥ್ಯಾಂಕ್ ಯು ಮಹೇಂದ್ರ ಅವರೇ, ಥ್ಯಾಂಕ್ ಯು ಉತ್ಕರ್ಷ್ ಅವರೇ, ಥ್ಯಾಂಕ್ ಯು ದಿನೇಶ್ ಅವರೇ. ಈಗ ಇನ್ನೊಂದೇನಾಗುತ್ತೆ ಅಂತ ಹೇಳಿದ್ರೆ, ಕಾಂಗ್ರೆಸ್ನ ಹೈಕಮಾಂಡ್ಗೆ ಇವತ್ತಿಗೆ ಮುಖ ಅನ್ನೋ ವಿಷಯ ಬಂತು. ಅಲ್ಪಸಂಖ್ಯಾತ, ದಲಿತ, ಹಿಂದುಳಿದ ಈ ಥರದ ವಿಚಾರಕ್ಕೆ ಫೇಸ್ ಅಂತ ಬಂದಾಗ ದಲಿತರ ಫೇಸು ಪರಮೇಶ್ವರ್ ಅವರಿಲ್ವಾ, ದಲಿತರ ಫೇಸು ಇನ್ನೊಬ್ಬರಿಲ್ವಾ, ಮುನಿಯಪ್ಪನವರಿಲ್ವಾ ಅಂತ ಬಂದಾಗ ಹಾಗಲ್ಲ. ಈ ಸಿದ್ದರಾಮಯ್ಯನವ್ರು ಹೇಗೆ ಅಂತ ಹೇಳಿದ್ರೆ, ಅವರು ಕುರುಬ ಸಮುದಾಯದವರು ಆದರೂ ಕೂಡ ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಮತ್ತು ಕೆಲ ಮೇಲ್ವರ್ಗದ ವಿಚಾರಗಳಿಗೂ ಬಂದಾಗಲೂ ಕೂಡ ಎಲ್ಲ ಕಡೆ ಅಕ್ಸೆಪ್ಟೆನ್ಸ್ ಇರ್ತಕ್ಕಂಥ ನಾಯಕ. ಈ ಒಂದು ಫೇಸನ್ನು ವಿಚಾರ ಬಂದಾಗ ಸಿದ್ದರಾಮಯ್ಯನವರು ಫೇಸ್ ಇಟ್ಕೊಂಡು ಕಾಂಗ್ರೆಸ್ ಒಂದು ಕಡೆ ಪ್ಲಸ್ ಆ್ಯಂಡ್ ಮೈನಸ್ ಅಂತ ಮಾರ್ಕ್ ಮಾಡ್ಕೊಂಡು ಬಂದಾಗ ಆ ಪಟ್ಟಿ ಜಾಸ್ತಿ ಬರುತ್ತಾ. ಪಕ್ಷ ಕಷ್ಟದಲ್ಲಿದ್ದಾಗ ಯಾರೇ ಸೇವೆ ಅನ್ನೋ ವಿಚಾರ ಬಂದಾಗ ಅದರಲ್ಲಿ ಪ್ಲಸ್ಸು ಮೈನಸ್ಸು, ಮುಂದಕ್ಕೆ ಪಾಸಿಟಿವು ನೆಗೆಟಿವು ಅಂತ ಪಟ್ಟಿ ಮಾಡ್ಕೊಂಡು ಬಂದಾಗ ಯಾವ ಪಟ್ಟಿಯ ತೂಕ ಜಾಸ್ತಿ ಇರುತ್ತೋ
ಆ ಕಡೆಗೆ ಹೈಕಮಾಂಡ್ ತಕ್ಕಡಿಯ ಮುಳ್ಳು ವಾಲುತ್ತೆ ಅಂತ